ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ವೆಲ್ಕಮ್ ಮಧುರವ್ರೆ. ನೋಡಿ ನಾನ್ ನಿಮ್ ಗೆಸ್ಟ್ ಅಲ್ಲ, ನನ್ನ ಹೆಸರು ಜುಮ್ಕಿ. ಅವ್ರನ್ನ ಅಲ್ಲೇ ಮಾತಾಡ್ಸಿ ಹಂಗೆ ಕಳ್ಸ್ಬಿಡೋ. ಎಲ್ಲೋ ಅಂದ್ರೆ ಗುಂಡು ಹೇಳಿ ಯಾನ್ ಬಂದದು? ಇವ್ರು ಬೇಡ, ಇವ್ರ ಸತ್ಕಾರನು ಬೇಡ. ಮ್ಯಾಡ್ ಮ್ಯಾನ್ ಕಲ್ತಿಟ್ಟು ಇಲ್ಲಿಗೆ ಸಹಾಯಕ್ಕೆ ಯಾಕೆ ಕೂಡ ಬಂದ? ಇದನ್ನ ಯಾಕೆ ಹಿಡ್ಕೊಂಡಿದ್ದೀರಿ ನೀವು? ನೆಮ್ಮದಿಯಾಗಿ ಉಣ್ಣಿ ಕೊಡಿ, ನಾ ಹಿಡ್ಕತೀನಿ. ಅದೇನು ಹೇಳಿರೋ ಬಾಯ್ ಬಿಟ್ಟು ಹೇಳಿ, ಸನ್ನೆ ಮಾಡಿದ್ರೆ ನನ್ಗೆ ಅರ್ಥ ಆಗುದಿಲ್ಲ. ಎಸ್ ಹೇಳಿ ಯಾನ್ ಬಂದದು? ಜಾನಿ ಬನ್ನಿ. ಯಾಕಪ್ಪ ಪುನಃ ಪುನಃ ಮಾಡ್ದೆ? ಸುಮ್ನೆ ಇಲ್ಲ ಅಂತಂದ್ರೆ ನಿನ್ ಫೋಟೋ ಗೋಡೆ ಮೇಲೆ ನೇತಾಡ್ಬೇಕಾಗತ್ತೆ. ಅಷ್ಟಲ್ದೆ ಮತ್ತೆ ಬನ್ನಿ ಅಂತ ಬೇರೆ ಹೇಳ್ತೀಯ. ಅಡ ಕಲ್ಟಿವೇಟ್ರು ಪುನಃ ಯಾಕೆ ಕೂಡ ಬಂದ? ರಿಂಗ್ ಮಾಸ್ಟ್ರೆ, ನಿಗೂಢವಾದ ಹಸಿವು ಅಘೋರವಾದ ನಿಮ್ಮ ಅಡುಗೆ ಕಮ್ಮಿಣ ನನ್ನನ್ನು ಮತ್ತೆ ಇಲ್ಲಿಗೆ ಬರಮಾಡಿತು. ದಯವಿಟ್ಟು ಎರಡೇ ಎರಡು ರೊಟ್ಟಿ ಸ್ವಲ್ಪ ಉಚ್ಚೆ ಚಟ್ನಿ ಕೊಡಿ, ತಿಂದು ಹಸಿವನ್ನು ಹೋಗಲನಿಸಿಕೊಳ್ತೇನೆ. ಅಡ ಸುಮ್ಮನೆ ಹೊಂಟ ಕೂಡ. ಐ ವಿಲ್ ಅಂಗ್ರಿ ಗಿವ್ ಯು ಮುಗ. ಸುಮ್ಮನೆ ಹೋಗುಡ. ಚೋರಿ ಕ್ಲಬವನ ಪೂವ. ಇದು ಮತ್ತೆ ನೈಟ್ ಯಾಕೆ ಬಂದಿದ್ಯಾ? ಇನ್ನೇನು ಸೀರೆ ಹಾಕೊಂಡೆ ಮಲ್ಕೊಳ್ಳ? ಯಾಕೆ ಮಲ್ಕೋತಿಯಾ? ಗೌಡ್ರ ಮನೆಗೆ ಊಟಕ್ಕೆ ಹೋಗ್ಬೇಕಲ್ಲ. ಜಾನಿ, ನೀವಿನ್ನೂ ಅವ್ರ ಮನೆಗ ಊಟ ಮಾಡೋ ಆಸೆ ಇಟ್ಕೊಂಡಿದ್ರ? 2 ಸಲ ಹೋಗಿ ಅವಮಾನ ಅನ್ಭವಿಸಿದ್ ಸಾಲಲ್ವಾ? ಯಾಕೆ ಅವಮಾನ ಅನ್ಕೋತಿಯಾ? ಅವರೇ ಹೇಳಿದ್ರಲ್ಲ ಕುಕ್ಕರ್ ಕೆಟ್ಟೋಗಿದೆ, ಅಡಿಗೆ ಲೇಟ್ ಆಗುತ್ತೆ ಅಂತ. ಅಡಿಗೆ ಆದ್ಮೇಲೆ ಕರೀತಾರೆ, ಹೋಗೋಣ. ಕುಕ್ಕರ್ ಕೆಟ್ಟೋದ್ರೇನು? ಒಳಕರ್ ಮಾತಾಡ್ಸ್ಬೋದಿತ್ತು ತಾನೆ. ನಾವೇನ್ ಊಟ ಮಾಡಕ್ಕೆ ಅಂತಾನೆ ಹೋಗ್ತೀವ? ಪ್ರೀತಿ ವಿಶ್ವಾಸದಿಂದ 4 ಮಾತಾಡಿದ್ರ ಆಗಿರೋದು. ಡಾರ್ಲಿಂಗ್, ನನ್ಗೆ ಅನ್ಸುತ್ತೆ ಅವ್ರೇನೋ ಸರ್ಪ್ರೈಸ್ ಕೊಡೋಕೆ ನಮ್ಗೆ ಈಗ ಮಾಡ್ತಿದ್ದಾರೆ ಅಂತ. ಜಾನಿ, ನಿಮ್ಗೆ ಅವ್ರ ಮನೆ ಊಟದ ಹುಚ್ಚಿಡ್ದು ಬಿಟ್ಟಿದೆ. ಹೆಂಡತಿಗೆ ಅವಮಾನ ಆದ್ರೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಗೌಡ್ರು ನನ್ನ ಜೊತೆ ಯಾವತ್ತೂ ಈ ರೀತಿ ಮಾತಾಡ್ದವ್ರಲ್ಲ. ಇವತ್ತು ತುಂಬಾ ರೂಢಾಗಿ ನಡ್ಕೊಂಡ್ರು. ನಾನು ಇದನ್ನ ಖಂಡಿಸ್ತೀನಿ. ಅವಮಾನ ಆಗಿರೋದು ನಿಮ್ಮೊಬ್ರಿಗೆ ಅಲ್ಲ, ನಂಗೂ ಅವಮಾನ ಆಗಿದೆ ಅನ್ನೋದನ್ನ ಮರಿಬೇಡಿ. ಇದ್ರ ಬಗ್ಗೆ ಮಾತು ನಿಲ್ಸಿ ಹೋಗಿ ಅಡ್ಗೆ ಮಾಡಿ ಇಲ್ಲೇ ಊಟ ಮಾಡೋಣ. ಸಾರಿ, ಐ ಆಮ್ ವೆರಿ ಸಾರಿ. ನನ್ಗೆ ಅಡಿಗೆ ಮಾಡೋ ಮೂಡಿಲ್ಲ. ಹಾಗಾದ್ರೆ ನಾನು ಹಸ್ಕೊಂಡೇ ಇರ್ಲಾ? ನೀನ್ ಹಸ್ಕೊಂಡಿರೋದಕ್ಕೆ ನಾನ್ ಬಿಡಲ್ಲ. ಈಗಲೇ ಅವ್ರ ಮನೆಗೆ ಹೋಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತೀನಿ. ಬೇಡ ಜಾನಿ, ಇಷ್ಟೊತ್ನಲ್ಲಿ ಪಂಚಾಯತಿ ಎಲ್ಲ ಬೇಡ. ನೀವೇ ಹೋಗಿ ಅಡ್ಗೆ ಮಾಡಿ. ನೋ, ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಅಡಿಗೆನೂ ಮಾಡಲ್ಲ, ಊಟನೂ ಮಾಡಲ್ಲ. ವೇಟ್ ಮಾಡ್ತೇನೆ. ಈಗ ಹೋಗಿ ಈಗ ಬರ್ತೀನಿ. ಜಾನಿ, ನನ್ನ ಮಾತು ಕೇಳಿ. ನನ್ಗೀಗ ಕೋಪ ಬಂದಿದೆ. ನಾನು ಯಾರ ಮಾತು ಕೇಳಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಒಂದ್ ನಿಮಿಷ. ಜಾನಿ, ಏನ ನಿಮ್ ಮನೆಗೆ ಒಬ್ರಲ್ಲ ಒಬ್ರು ಬರ್ತಾನೆ ಇರ್ತಾರೆ. ಇದೇನ್ ಮನೆನಾ ತೋಟದಪ್ಪನ ಛತ್ರನ? ಇಲ್ಲಿ ಕಾಲಿಟ್ಟು ಗುಣ ಅನ್ನಪ್ಪ ಅಟ್ಟಿ ಹೋಗಿ ಛತ್ರ ಹೋಗ್ಬಿಟ್ಟದೆ. ಮೊದ್ಲು ಹೋಗಿ ಯಾರು ಅಂತ ನೋಡಿ ಅವ್ರನ್ನ ಅಲ್ಲಿಂದ ಅಲ್ಲಿಗೆ ವಾಪಸ್ ಕಳಿಸ್ಬಿಡು. ನಾನು ನನ್ನ ತಂಗಿಯವ್ವ ಇಲ್ಲೇ ಇರ್ತೀವಿ. ಹೋಗ ಬೇಗ. ನನ್ನ ಕಥೆ ಏನಪ್ಪ ಹಿಂಗಾಗೋಯ್ತು? ಮಧುರ ಅವ್ರನ್ನ ಬೋದ್ ಕಳ್ಸಂಗ ಆಗ್ಬಿಡ್ತು. ಅವ್ನ ಪ್ರೀತಿನ ಗೆಲ್ಲವಂದ್ರ ಈ ಕಣ್ಣನ ಮಗ ಬಂದು ಎಲ್ಲನೂ ಹಾಳು ಮಾಡ್ಬಿಟ್ಟ. ಶಂಕರೇಶ್ವರ, ಈ ಸತ ಮಧುರ ಅವ್ರು ಬರ್ದಿರೋ ಥರ ನೋಡ್ಕೊಳಪ್ಪ. ಮಧುರ ಅವ್ರೇ, ಯಾವ ಬಾಯಿಲ್ಲ ಹಂಗೆ ಕರಿತಿರ್ರಿ? ಹಂಗೆ ಕರೆಕ್ಟ್ ನಿಮ್ಗೆ ನಾಚಿಕೆ ಆಗಲ್ಲ? ನೀವು ನಡ್ಕೊಂಡ್ ರೀತಿಗಳು ಎಷ್ಟು ಅಪ್ಸೆಟ್ ಆಗಿದ್ದಾಳೆ ಗೊತ್ತಾ? ನನ್ನ ಪರಿಸ್ಥಿತಿನೂ ಹೊಸಿ ಅರ್ಥ ಮಾಡ್ಕೊಳ್ಳಿ ಅಣ್ಣಪ್ಪನವ್ರೆ. ನಾನು ಶಾನೆ ಇಕ್ಕಟ್ರಿ ಸಿಗಾಕೊಂಡ್ಬಿಟ್ಟಿನಿ. ಏನ್ ಇಕ್ಕಟ್ಟು? ಪುಟ್ಟಮಲ್ಲಿಯವ್ರಿಗೇನು ಆಗಿಲ್ಲ ತಾನೆ? ನೀವು ತಡವರಿಸ್ತಿರೋದು ನೋಡಿದ್ರೆ ಪುಟ್ಟಮಲ್ಲಿಯವ್ರಿಗೆ ನೀವೇ ಏನೋ ಮಾಡಿರೋ ತರ ಇದೆ. ಬಿಟ್ರೆ ಅವ್ರನ್ನ ನೋಡ್ಬೇಕು. ನೋಡಿದ್ರ ಪುಟ್ಟಮಲ್ಲಿಯವ್ರೆ, ಗೌಡ್ರು ಮಾಡ್ತಿರೋ ಸರಿನಾ? 2 ಸಲ ಮನೆ ಬಾಗ್ಲಿಗೆ ಬಂದ್ರು ಒಳಗ್ ಬಿಡದೆ ಅವಮಾನ ಮಾಡಿ ಕಳ್ಸಿದಾರೆ. ನೀವಾದ್ರೂ ಅವ್ರಿಗೆ ಬುದ್ಧಿ ಹೇಳ್ಬೇಕು ತಾನೆ? ಮಾತಾಡಿ ಪುಟ್ಟಮಲ್ಲಿಯವ್ರೆ, ಯಾಕೆ ಹೀಗೆ ಕೂತಿದ್ದೀರಾ? ಗೊತ್ತಾಯ್ತು ಬಿಡಿ. ಅದಕ್ಕೆ ನೀವು ಹೇಗೆ ಕೂತಿರೋದು? ಇವನು ಯಾವಾಗ ಇಲ್ಲಿಗೆ ಬಂದ? ಶಂಕರೇಶ್ವರ, ಈ ಸತಿ ಯಾರು ಬಂದು ಸಿಗಾಕಳ್ದೆ ಇರ್ಲಪ್ಪ. ಸತ್ತೆ ಮಧುರ ಅವ್ರ ನೀವು? ನಾನ್ ಬಂದಿರೋದು ನಿಮ್ಮ ಹತ್ರ ಮಾತಾಡಕ್ಕಲ್ಲ, ನನ್ ಜಾನಿನ್ ಕರ್ಕೊಂಡು ಹೋಗಕ್ಕೆ. ಎಲ್ಲಿದಾರ ಅವರು? ಮಧುರವ್ರೆ,
ಕೈ ಮುಗಿದು ಕೇಳ್ಕೊತೀನಿ ವಾಪಸ್ ಹೊಂಟೋಗಿ ಅಣ್ಣಪ್ಪನವ್ರು ನಾನೇ ಕಳಿಸ್ಕೊಡ್ತೀನಿ. ನಾನು ಒಬ್ಳೆ ಹೋಗದ? ನೋ ಚಾನ್ಸ್. ನೀ ನನಗೆ ಇಷ್ಟ ಅವಮಾನ ಮಾಡಿದ್ರೆ ಒಳಗ್ ಕುತ್ಕೊಂಡು ಊಟ ಮಾಡ್ತಿದಾರ? ನಾನು ಅದನ್ನ ಬಿಡಲ್ಲ, ಕರ್ಕೊಂಡು ಹೋಗ್ತೀನಿ. ದಾರಿ ಬಿಡಿ. ಮಧುರವ್ರೆ ನಾನು ನಿಮಗೆ ದಾರಿ ಬಿಡಲ್ಲ, ನನ್ನ ಮಾತನ್ನ ಓಸಿ ಕೇಳಿ. ನನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಸುಮ್ಮನೆ ದಾರಿ ಬಿಡಿ. ಜಾನಿ, ಐ ಕಾಂಟ್ ಬಿಲೀವ್ ದಿಸ್. ನಿಮಗೆ ನಾಚಿಕೆ ಆಗಲ್ವಾ? ಮತ್ತೆ ಇಲ್ಲಿ ಬಂದು ಊಟಕ್ಕೆ ಕೂತಿದ್ದೀರಾ? ಪುಟ್ಟಮಲ್ಲಿಯವರೇ, ಐ ಆಮ್ ಸಾರಿ. ಗೌಡ್ರು ಇವತ್ತು ನಂಗೆ ತುಂಬಾ ಅವಮಾನ ಮಾಡಿಬಿಟ್ರು, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀನಿ. ಜಾನಿ, ಬನ್ನಿ ಹೋಗೋಣ. ಏನ್ ಸನ್ನೆ ಮಾಡ್ತಿದ್ದೀರಾ? ಬನ್ನಿ ಮನೆಗೆ ಹೋಗೋಣ. ನಿಮಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಪುಟ್ಟಮಲ್ಲಿಯವರೇ, ನೀವಾದ್ರೂ ಹೇಳಿ, ಯಾಕೆ ಹೀಗೆ ಕೂತಿದ್ದೀರಾ? ಇಬ್ರು ಮಾತಾಡಿ ಅಂದ್ರೆ ಏನ್ ಸನ್ನೆ ಮಾಡ್ತಿದ್ದೀರಾ? ಯಾರಿದಾರಲ್ಲಿ? ಏಯ್, ಆಟ ಮುಗೀತು. ಹಲೋ, ನನ್ನ ಯಾಕೆ ಹಾಗೆ ನೋಡ್ತಿದ್ದೀರಾ? ಯಾವತ್ತೂ ಹುಡುಗಿನ ನೋಡೇ ಇಲ್ವಾ? ನೋಡಿದ್ದೀನಿ, ಆದ್ರೆ ನೀನು ಈಗ ತಾನೇ ಸೂರ್ಯನ ಕಿರಣಕ್ಕೆ ಅರಳ್ತಾ ಇರೋ ಸೂರ್ಯಕಾಂತಿ ತರ ಇದೆಯಾ? ಯಾ ಜುಮ್ಕಿ, ಮಧುರವ್ರ ಬಗ್ಗೆ ಇನ್ನೊಂದು ಮಾತಾಡ್ರೆ ಚಂದಾಗಿರಲ್ಲ ನೋಡು. ಹಾಗಿದ್ರೆ ನಿನ್ ಬಗ್ಗೆ ಮಾತಾಡ್ತೀನಿ. ಕೋಣಕ್ಕೆ ಕನ್ನಡಕ ಹಾಕಿರೋ ತರ ಇದೆಯಾ? ಜುಮ್ಕೇಣ ಕಾಣಕ್ಕೆ ಕನ್ನಡಕ ಹಾಕಿದ್ರೆ ಹೆಂಗ್ ಕಂಡನು? ನಿನ್ ಗಂಡ ಅಲ್ಲು ಟಕಲ್ ತರ ಕಾಣಿಸ್ತಾನಲ್ಲ, ಆ ಕಾಣತ್ತೆ. ಅಲ್ಲೂ ಡಕ್ಕಲ್ಲ ಹಂಗಂದ್ರೆ ಮೂರ್ಖ ಅಂತ. ನಮ್ಮ ಬಾಬಣ್ಣ ನಿಮ್ ಕಣ್ಣಿಗೆ ಮೂರ್ಖಂತರ ಕಂಡರ. ಪುಟ್ಟಮಲ್ಲಿ ಅವರೇ, ಬರೀ ಇವ್ರ ಕಣ್ಣಿಗೆ ಮಾತ್ರ ಅಲ್ಲ, ಎಲ್ರ ಕಣ್ಗೂ ಅವ್ರು ಹಾಗೆ ಕಾಣಿಸೋದು. ಜನ ಇವ್ರನ್ನ ಮೂರ್ಖ ಶಿಖಾಮಣಿ ಅಂತಾರೆ. ಓ ಅಣ್ಣಪ್ಪನವ್ರೆ, ಹೊಸ ತೆಪ್ಪಗಿದ್ದಾರೆ. ಇವನ ಬಗ್ಗೆ ಬಿಡು, ನಿನ್ ಬಗ್ಗೆ ಮಾತಾಡ್ಲಾ? ಜದ್ದನವ್ರ ಹೆಂಗ್ ಕಂಡರು? ಯೋಳಿ ಜುಮ್ಕಿ ಅಣ್ಣ ಮೀಸೆ ಬಿಟ್ಟಿರೋ ಮಂಗನ್ ತರ ಕಾಣಿಸ್ತಾನೆ. ನೋಡು ಡಾಲಿ, ನಿನ್ ಗಂಡನ ಮಂಗ ಅಂತ ನೀ ಕಮಂಗಿ. ನೋಡಿ, ನನ್ನ ಹಬ್ಬಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಆಯ್ತು, ಮಾತಾಡಲ್ಲ. ಆದ್ರೂ ಒಂದು ಷರತ್ತು. ಏನದು? ನೀವಿಷ್ಟು ಪಳ ಅಂತ ಹೊಳಿತಾ ಇದ್ರಲ್ಲ, ಅದು ಹೇಗೆ ಅಂತ ನನಗೂ ಹೇಳ್ಕೊಡಿ. ನಾನು ಹಾಗೆ ಮಾಡಿ ನಿಮ್ ತರ ಪಳ ಹೊಳಿತೀನಿ. ಸರಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಬೌಲಿಗೆ 10 ಮೊಟ್ಟೆ ಹಾಕಿ, ಅದಕ್ಕೆ 1 ಸ್ಪೂನ್ ಅರಿಶಿನ, ಮರಳು, ಸುಣ್ಣ, ತೊಪ್ಪೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮೈ ತುಂಬಾ ಹಚ್ಕೊಂಡು ಕೂತ್ಕೊಳ್ಳಿ. ಆಗ ನಿಮ್ಮ ಸ್ಕಿನ್ ವಜ್ರ ತರ ಪಳಪಳ ಅಂತ ಹೊಳೆಯುತ್ತೆ. ಹೌದಾ? ಹಾಗಿದ್ರೆ ಮನೆಗೆ ಹೋಗಿ ನೀವು ಹೇಳ್ದಂಗೆ ಮಾಡ್ತೀನಿ. ನಿಮ್ಗ ಹೊಟ್ಟಿ ಬೇರೆ ಇದ್ದದ? ಎಷ್ಟೊತ್ಕೋದಾರಿ? ಕಳಿಸ್ಕೊಟ್ರೆ ಈಗಲೇ ಹೋಗ್ತೀನಿ. ಆದ್ರೆ ನಮ್ಮ ಮನೆ ಎಲ್ಲಿದೆ ಅಂತ ಹೇಳಲ್ಲ. ಕಲಾಸಿಪಳ್ಳಿಗೆ ಬಿಟ್ರು ಸಾಕು, ಬಸ್ ಹತ್ಕೊಂಡು ಹೊರಟೋಗ್ತೀನಿ. ಆದ್ರೆ ನಾನು ಹೊರಗಡೆ ಹೋಗಿರೋದು ಆ ಬಜರಂಗಿ ಗೊತ್ತಾಗ್ಬಾರ್ದು. ಸರಿ, ನಾವಿಬ್ರು ನಿಮ್ಮನ್ನ ಯಾರಿಗೂ ಗೊತ್ತಾಗದ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಹಾಗೆ ಮಾಡಿ. ಒಂದ್ ವೇಳೆ ನನ್ನ ಗ್ರಾಚಾರ ಕೆಟ್ಟು ಆ ಬಜರಂಗಿ ಏನಾರು ನನ್ನ ನೋಡಿದ್ರೆ ಈ ಸೂರ್ಯಕಾಂತಿನ ನಾನೇ ತಕೊಂಡು ಹೋಗ್ತೀನಿ. ಮಧುರವ್ರೆ, ನಿಮ್ಮ ಅಂದ ಚಂದನ ಹೆಂಗ್ ಮಿಸ್ಯೂಸ್ ಮಾಡ್ಕತ್ತಾನ ನೋಡಿ. ಅವ ಮಾತಾಡೋದ್ ನೋಡಿದ್ರೆ ತಗನ್ನಾಗ ಬಾರಿಸ್ಬೇಕು ಅನಿಸ್ತದ. ನೋಡಿ, ಇಲ್ಲಿ ನೋಡಿ, ಅವ್ರಿಗೆ ಎಲ್ಲಿ ಯಾವಾಗ ಏನ್ ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಿಮ್ಮನ್ನ ನಾನು ಬಚಾವ್ ಮಾಡ್ತೀನಿ. ಹೆಂಗ ಬಚಾವ್ ಮಾಡ್ತೀಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಐಡಿಯಾ ಸಿಕ್ತು. ಇವ್ರಿಗೆ ಬುರ್ಕ ಹಾಕ್ಸಿ ಆಚೆ ಕರ್ಕೊಂಡು ಹೋಗಿ, ಇವ್ರನ್ನ ಯಾರಾದ್ರೂ ಯಾರು ಅಂತ ಕೇಳಿದ್ರೆ ನನ್ನ ಫ್ರೆಂಡ್ ಅಂತ ಹೇಳಿ. ಆಗ ಯಾರಿಗೂ ಅನುಮಾನನೇ ಬರಲ್ಲ. ಎಂತ ಐಡಿಯಾ ಕೊಟ್ರಿ ಮಧುರವ್ರೆ. ಅದಕ್ಕೆ ಹೇಳೋದು ನೀವಿರ್ಬೇಕು ಅಂತ. ಅದು ಕುರ್ಬ ಅಲ್ಲ, ಬುರ್ಕ. ಅದನ್ನ ನಾವಿಬ್ರು ಹೋಗಿ ತಗೊಂಡ್ಬರ್ತೀವಿ. ಅಣ್ಣಪ್ಪನವ್ರೆ, ನೀವು ಒಬ್ರು ಹೋಗಿ ತಕೊಂಬನ್ನಿ. ನಾನು ಇಲ್ಲಿದ್ದು ಇವ್ರನ್ನ ನೋಡ್ಕತೀನಿ. ಇವ್ರನ್ನ ನಂಗೆ ನಂಬಿಕ ಇಲ್ಲ. ನಾನು ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡ್ತೀನಿ. ನೀವಿಬ್ರು ಹೊರಗಡೆ ಹೋಗಿ ಬುರ್ಕ ತಗೊಂಬನ್ನಿ. ಹೊರಗಡೆ ಏನಾದ್ರೂ ಕಿಲಾಡಿತನ ತೋರ್ಸಿದ್ರೆ ನಿಮ್ಮಿಬ್ರು ಪಾಲಿಗೆ ನಾನು ನಾಗಣಿ ಅಲ್ಲ, ನಾಗಪ್ಪ ಆಗ್ಬಿಡ್ತೀನಿ. ಒಂದ್ ನಾಯಿ ಓಡಾಡ್ದೇ ಇರೋ ಇಂಥ ಟೈಮಲ್ಲಿ ಬುರ್ಕ ಎಲ್ಲಿ ಸಿಗುತ್ತೆ ಗೌಡ್ರೆ? ನೀವೇ ತಾನೆ ದೊಡ್ಡದಾಗ್ ತರ್ತೀನಿ ಅಂತ ಹೇಳ್ದವ್ರು. ನಾನು ದೊಡ್ಡ ತರ್ತೀನಿ ಅನ್ಲಿಲ್ಲ, ಬುರ್ಕ ತರ್ತೀನಿ ಅಂದೆ. ಅಷ್ಟು ಸಾಕಾಗಲ್ವಾ? ಈಗ ಎಲ್ಲಿಂದ ತಂದರಿ?
ನಿಮ್ಮ ಜೊತೆಗೆ ಸೇರ್ಕೊಂಡು ನಾನು ಅಲೆ ಪಾಡ್ ಬಂದ್ಬಿಟ್ಟದ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ನಾನೇನು ನಿಮ್ಮನ್ನು ಬನ್ನಿ ಅಂತ ಕರೆದಿದ್ನ. ಮತ್ತಿನೇನು ಊಟಕ್ಕೆ ಬನ್ನಿ ಅಂತ ಕರೆದಿದ್ದು ಯಾರು? 2 ಸತಿ ಕರೆದ್ಬಿಟ್ಟು ಹಿಂದಕ್ಕೆ ಕಳಿಸ್ತೀನಿಲ್ವಾ? ಪುನಃ ಹುಡಿಕೊಂಡು ಯಾಕೆ ಬರಬೇಕಿತ್ತು? ನಾನು ಬಂದಾಗ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಆಮೇಲೆ ಬನ್ನಿ ಅಂದ್ರೆ ನಾನೇನ್ ತಿಳ್ಕೊಬೇಕು? ಎಲ್ಲಿಂದ ಹೇಳೋದು? ಪುಟ್ಮಲ್ಲಿ ತಲೆ ಗನ್ ಹಿಡ್ಕೊಂಡು ಕೂತಿರ್ನಿಲ್ವಾ? ಪುಟ್ಟಮಲ್ಲಿಯವ್ರ ತಲೆ ಗನ್ನಿಟ್ಟಿದ್ನ. ಪುಟ್ಟಮಲ್ಲಿಯವ್ರಿಗೆ ಏನೂ ಆಗ್ಲಿಲ್ಲ ತಾನೆ? ಅವಳಿಗೇನದ್ದು? ಅವಳನ್ನ ಅವ ತಂಗ್ಯವ ಅಂತ ಕರೀತಾನೆ. ಅವ್ನು ಗುಂಡಾರ್ಸಿದ್ರು ನನ್ನೊಟ್ಟಿಗೆ ಗುಂಡಾರ್ಸೋದು. ಒಳ್ಳೇದಾಯ್ತು ಬಿಡಿ. ಏನಂದ್ರಿ? ಬುರ್ಕ ಹುಡ್ಕೋಣ ಅಂದೆ. ನನಗೆ ಮಧುರ ಅವ್ರದ್ದು ಯೋಚನೆ ಆಗ್ಬಿಟ್ಟದ. ಅವಳ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನೀವು ಯೋಚನೆ ಮಾಡಲ್ವಲ್ಲ ಅದಕ್ಕೆ. ಅವ ಅವ್ರನ್ನ ಹೋಗ್ಲದ್ ನೋಡಿದ್ರೆ ಎಲ್ಲರೂ ಎಡವಟ್ಟು ಮಾಡ್ಬಿಟ್ಟನು ಅಂತ ಭಯ. ಅವನು ಏನಾದ್ರೂ ಎಡವಟ್ ಮಾಡಿದ್ರೆ ಮೊದ್ಲು ನಿಮ್ಮನ್ನ ಸಾಯಿಸ್ತೀನಿ, ಆಮೇಲೆ ಅವನು ಸಾಯಿಸ್ತೀನಿ. पर्दा है पर्दा है पर्दा है पर्दा है एक हसीना थी एक दीवाना था पाँव में जूते थे. ನಮಸ್ಕಾರ ಅಳಿ. ಸಲಾಮ್ ಅಲೈಕುಂ. ವಾಲೇಕುಸ್ಸಲಾಂ. ನೋಡಿ ನಾವು ಶಾನೆ ಕಷ್ಟ ನವಿ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಅನ್ನಿ. ನಾವು ನಿಮ್ ಕಣ್ಣಿಗೆ ಭಿಕ್ಷುಕರ ತರ ಕಾಣ್ತಿದೀವಾ? ಇವ್ರು ಕಾಣ್ತಿರ್ಬೋದು. ಒಂದ್ಸಲ ನನ್ನ ಸರಿಯಾಗಿ ನೋಡಿ, ನಾನ್ ಭಿಕ್ಷುಕನ ತರ ಕಾಣ್ತೀನ? ಖಂಡಿತ ತೊಂದ್ರೆ ಇಲ್ಲ. ನೀವು ನಮ್ಮನ್ನ ಕಿತ್ತೋಗಿರೋರು ಅನ್ಕೊಂಡ್ರು ಪರವಾಗಿಲ್ಲ. ಒಂಚೂರು ಬುರ್ಕ ಕೊಟ್ಟರೆ. ಬಜ್ಜಿ ಬುರ್ಕ ಮಾತ್ರ ಸಾಕ ಮಾರ್ರೆ. ನೀನೇನೋ? ನಾನೇ ಅರೆ ಕಂಪ್ಯೂಟ್ರು ಬುರ್ಕ ಯಾಕೆ ಹಾಕೊಂಡಿದ್ದ? ಬಹುಕೃತ ವೇಷಂ ಉದರ ನಿಮಿತ್ತಂ. ನನ್ನ ಒರಿಜಿನಲ್ ಗೆಟಪ್ ಅಲ್ಲಿ ಹೋದ್ರೆ ಯಾರು ಕೂಡ ಊಟ ಕೊಡುದಿಲ್ಲ ಮಾರ್ರೆ. ಈಗ ನೋಡಂತೆ ಇದನ್ನ ಹಾಕಿಕೊಂಡು ಹೋದದ್ದು ಶಾಸ್ತ್ರಿಗಳೇ ಬಂಜಾರೆ ಊಟ ಹಾಕಿ ಕಳಿಸಿದ್ರು. ಎಂತದಕ್ಕೆ? ಈ ಬುರ್ಕವನ್ನು ಹಾಕಿಕೊಂಡು ನಿಮ್ಮ ಕರ್ಮಕಾಂಡವನ್ನು ಮುಚ್ಚಾಕಲಿಕ್ಕ? ಅರೆ ಕಲ್ಸಿಬಿಟ್ರು ಹಂಗೆಲ್ಲ ಅನ್ಬೇಡ. ಕೊಟ್ಟು ಬುಡ್ಡ ಯಾರಿಗೆ ಬೇಕಾದ್ರೆ ಕೊಡ್ತೇನೆ, ಆದ್ರೆ ನಿಮ್ಮಂತ ಕಂಜೂಸ್ ನನ್ನ ಮಕ್ಕಳಿಗೆ ಕೊಡುದಿಲ್ಲ. ಹಸಿವಂತೇಳಿ ನಿಮ್ಮ ಮನೆಗೆ ಬಂದಾಗ 1-2 ರೊಟ್ಟಿ, 1 ಉಚ್ಚಲ್ ಚಟ್ನಿ ಕೊಡದೆ ನನ್ನ ಕೆಂಪು ತಂಡಿಗೆ ಬುಟ್ಟಿ ಕಳಿಸಿದ್ರಲ್ಲ, ಅದಕ್ಕೆ ಹೇಳೋದು ಶೂರರಿಗೆ ಒಂದು ಕಾಲ, ಚೂರರಿಗೆ ಒಂದು ಕಾಲ ಅಂತೇಳಿ. ನೋಡ್ರಿ, 2 ರೊಟ್ಟಿ ಕೊಟ್ಟಿದ್ರೆ ಅವನು ಇವತ್ತು ಬುರ್ಕ ಕೊಡ್ತಿದ್ನ? ಎಲ್ಲ ಹಾಳು ಮಾಡ್ಬಿಟ್ರಿ. ಅಯ್ಯೋ ಅಣ್ಣಪ್ಪನವ್ರ ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ ಅಂತಿದಾರಲ್ಲ. ಎಲ್ಲ ಕಲ್ಲಿನಿಂದ ಎಡವಟ್ಟಾಗಿದ್ದು. ನೋಡಿ, ಮಧುರ ಫೋನ್ ಮಾಡ್ತಿದ್ದಾಳೆ. ಹೇಳಿ ಮಥುರವ್ರ, ಅಯ್ಯೋ ಎಷ್ಟಲ್ಲಾದ್ರೂ ಬುರ್ಕನೇ ಸಿಗ್ತಾ ಇದ್ದ ನೀ ಏನ ಪುಟ್ಮಲ್ಲಿ ಮಾತಾಡ್ಬೇಕಂತ. ಹೇಳಿ ಪುಟ್ಟಮಲ್ಲಿಯವ್ರೆ, ಹೇಗಿದ್ದೀರಿ? ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ, ಎಷ್ಟು ಹುಡುಕಿದ್ರು ಬುರ್ಕ ಸಿಗ್ಲಿಲ್ಲ ಪುಟ್ಟಮಲ್ಲಿಯವ್ರೆ. ಏನು ಬುರ್ಕ ಬೇಡವಾ? ಆಯ್ತು, ನಾವೀಗಲೇ ಬರ್ತೀವಿ. ಬುರ್ಕ ಬೇಡವಂತೀರಿ? ಬನ್ನಿ ಹೋಗೋಣ. ಪುಟ್ಟಮಲ್ಲಿಯವ್ರೆ, ನಿಮ್ಗೇನು ಆಗಿಲ್ಲ ತಾನೆ? ಏನು ಅನ್ನಿಲ್ಲ, ಚೆನ್ನಾಗಿವ್ನಿ. ಆಮೇಲೆ ಪುಟ್ಮಲ್ಲಿ ಮಧುರವ್ರೆಲ್ಲಮೇ ಅವರು ಕಳ್ಳಣ್ಣಂಗೆ ಮೇಕೆ ಅವರ್ ಮಾಡ್ತಾವ್ರೆ. ಪುಟ್ಟಮಲ್ಲಿಯವ್ರೆ, ಅದು ಮೇಕೆ ಅವರಲ್ಲ, ಮೇಕ್ ಓವರ್. ಹೇಳಿದ್ರಿ ಜಾಡ ಅಲ್ಲೋಡಿ. ಮಧುರವ್ರ ಹಚ್ಚೊಡ್ದಂಗ ಎಣ್ಣಿನ ತರವೇ ರೆಡಿ ಮಾಡ್ಬಿಟ್ಟಿದಾರಿ. ಸಾಕು ಸುಮ್ನಾರ, ಕಣ್ಣು ಹಾಕ್ಬೇಡ, ದೃಷ್ಟಿ ಬೀಳತ್ತೆ. ಚುಮ್ಕಿಯವ್ರ ಮಾತ್ ಸಾಕು, ನೀವೇನ್ ಹೊರಡಿ. ಅಯ್ಯೋ, ಹೊರಡಿ ಅಂದ್ರೆ ಹೆಂಗಮ್ಮ? ಜೊತೆಗೆ ಇವ್ರಿಬ್ರು ಬರ್ಬೇಕು ತಾನೆ. ಇಷ್ಟೊತ್ತಲ್ಲಿ ಒಬ್ಬ ಗಂಡ್ಸು ಓಡಾಡೋದೇ ಕಷ್ಟ, ಇನ್ನು ಹುಡುಗಿ ತರ ಹೋದ್ರೆ ಬಿಡ್ತಾರೇ? ಆಯ್ತು ಬಾಮ್ಮ. ಬಾಪ ಸುತ್ತ ನೋಡಿ ಗೌಡ್ರೆ, ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ನಾ ಇತ್ತಾಗ ನೋಡ್ತಾವನಿ, ನೀವು ಅತ್ತಾಗ ನೋಡಿ. ಈ ಸೈಕಲ್ ರಿಕ್ಷಾ ಟೋಪಿ ಎಲ್ಲ ಹಾಳಾಗೋದಾ? ಅಣ್ಣಪ್ಪನವ್ರೆ, ಅಲ್ಲಿ ನೋಡಿ ಮೂವಿಂಗ್ ಸ್ಟಾರ್ಸು. ಏನಪ್ಪ ಬೋಳ್ ಗುಂಡ ಸಿಕ್ಕಿನುಂಡೆ ಎತ್ತಗೊಂಡಿದ್ದಾರಿ? ಬಸವನಗುಡಿ ಹತ್ರ ನಮ್ಮ ಅಡ್ಡ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಓ, ಹಾಗೆ ಇವ್ರನ್ನ ಸಿಟಿ ಮಾರ್ಕೆಟ್ ತನಕ ಬಿಟ್ಬಿಡಿ. ನೀವು ಹೇಳೋದಚ್ಚ ನಾವು ಕರ್ಕೊಂಡು ಹೋಗೋದಚ್ಚ, ಕಳಿಸ್ಕೊಡಿ, ಸೇಫಾಗಿ ಬಿಟ್ಟು ಬರ್ತೀವಿ.
ರೀ ಅವ್ರಿಬ್ರು ನೋಡಿದ್ರೆ ಒಳ್ಳೆ ಪೊರ್ಕೆಗಳ ಥರ ಕಾಣಿಸ್ತಾ ಇದ್ದಾರೆ. ನಾನು ಅವ್ರ ಜೊತೆ ಹೋಗಲ್ಲ. ನೀನೇನು ಸಾಚನ ಸುಮ್ಮನೆ ಹೋಗು. ಗೌಡ್ರೆ ನೀವು ಆದ್ರೆ ಹೇಳ್ರಿ. ನೀನ್ ನಿಜವಾದೇನ ಮುಸುಡುಗುಕ್ಕ ತೆಗೆದ್ರೆ ಬಂಡವಾಳ ಬಾಯ್ಲಾಯ್ತದೆ. ನಮ್ಮನ್ನ ಎದುರಿಸ್ತಿದೆ ಇಲ್ಲ, ಅವ್ರನ್ನ ಎದುರಿಸು. ಏನದು ಬಿಸು ಬಿಸು, ನಮ್ಗೆ ಟೈಮ್ ಇಲ್ಲ, ಬೇಗ ಕಳಿಸ್ಕೊಡಿ. ಕರ್ಕೊಂಡೋಗಿ ಕರ್ಕೊಂಡು ಹೋಗಮ್ಮ. ಹೋಗಮ್ಮ, ಏನ್ ನಮ್ಮ ಹುಡುಗರೇ, ಹೋಗಮ್ಮ. I can't wait, baby. ಸದ್ಯ ನಾವೆಲ್ಲ ಆ ಕಳ್ಳನಿಂದ ಬಚಾವಾದ್ವಿ. ಮಧುರವ್ರೆ, ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನಂಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಗೌಡ್ರೆ? ನೀವು ಬಂದು ಆ ಕಳ್ಳನ್ನ ಎಣ್ಣಾಗ ರೆಡಿ ಮಾಡಿ ಹಟ್ಟಿಯಿಂದ ಆಚೆಗೆ ಹಾಕಿದ್ರಲ್ಲ, ನೀವು ಬಂದು ರೆಡಿ ಮಾಡಲಿಲ್ಲ ಅಂದ್ರೆ ಅವ್ನು ಹಟ್ಟಿಯಿಂದ ಆಚೆಗೆ ಹೋಗ್ತಿರ್ಲಿಲ್ಲ. ನಾವು ಯಾರು ಈ ಪಟ್ಟಿ ಖುಷಿಯಾಗಿ ಇರ್ತಿರ್ಲಿಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ದಿ. ಬರೀ ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ಬಿಟ್ರೆ ಆಗೋಯ್ತಾ? ಸರಿ ಅಣ್ಣಪ್ಪನವ್ರೆ, ಏನ್ ತಕೊಂಡ್ರಿ ಬ್ರಾಂದಿ ಬಿಸ್ಕಿ? ಗೌಡ್ರೆ ಏನು ಹೇಳ್ತಿದ್ದೀರಾ? ಕಳ್ಳಣ್ಣನ ಬೈಕೆ ನಮ್ ಬಾಬಣ್ಣ ಪಂಪ್ಸೆಟ್ ಆಗ್ಬಿಟ್ಟವ್ರೆ. ಫುಟ್ಬಾಲ್ ಇರೋದು ಪಂಪ್ ಸೆಟ್ ಅಲ್ಲ, ಅಪ್ಸೆಟ್. ಹಿಡ್ರಿ ಜಾಡ. ನಾನು ಮಧುರ ಬರ್ಲಿಲ್ಲ ಅಂದಿದ್ರೆ ನಿಮ್ಮನ್ನ ಬಚಾವ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅಣ್ಣಪ್ಪನವ್ರೆ, ಅದಕ್ಕೆ ಅಲ್ವಾ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ದದು. ಗೌಡ್ರೆ ಥ್ಯಾಂಕ್ಸ್ ಹೇಳೋದ್ರಿಂದ ಹೊಟ್ಟೆ ತುಂಬಲ್ವಲ್ಲ? ಅಯ್ಯೋ ನಾನೊಂದು ಇರಿ ಮಧುರವ್ರೆ. ಆಮೇಲೆ ಪುಟ್ಮನಿ ಬಿರ್ ಉಣ್ಣಕ್ ರೆಡಿ ಮಾಡೋಗು. ರೀ ಗೌಡ್ರೆ, ಅದಕ್ಕೆ ಯಾಕ್ರಿ ಕೋಪ ಮಾಡ್ಕೋತೀರಾ? ಪ್ರೀತಿಯಿಂದಾನೇ ಹೇಳಿ. ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ನನ್ಗಾಗಲ್ಲ. ಅದು ಮಧುರವ್ರು ಒಟ್ಟ ಸಿತ್ತದ ಅನ್ಬಿಟ್ರಲ್ಲ, ನನ್ನ ಕಲ್ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಹಂಗೆ ಅನ್ಬಿಟ್ಟು. ಅವಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಶೀಸ್ ಆಲ್ ರೈಟ್ ಅಲ್ವಾ ಮಧು? ಎಲ್ಲಿ ಸ್ಮೈ ನೋಡಿದ್ರ? ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಳು ಚೆನ್ನಾಗಿ ಗೊತ್ತಿದೆ. ಫುಟ್ಬಾಲ್ ಅವರೇ, ನೀವು ನಿಧಾನಕ್ಕೆ ಬನ್ನಿ, ಪರವಾಗಿಲ್ಲ. ಆಮೇಲೆ ಪುಟ್ಮನಿ ಅದೇ ಕಮ್ಮಿ ಹಂಗೆ ಕಿರ್ಚ್ಕೊಂಡ ಗ್ಯಾಸ್ ಪೈಪ್ಲಿ ಇಲ್ಲಿ ಬಂದ್ಬಿಡ್ತಾ. ತಂಗ್ಯವ್ವ ನನ್ನ ನೋಡ್ಲಪ್ಪ. ಇವಳು ಹೆಂಗ್ ಬಂದ? ಈ ಜುಮ್ಕಿ ಹೆಂಗ್ ಬಂದ? ಅಡಿಗೆ ಮನೆ ಕಿಟಕಿಯಿಂದ. ನಿನ್ನ ಅವ್ರ ಜೊತೆ ಕಳ್ಸಿದ್ವಲ್ಲ, ಮತ್ತೆ ವಾಪಸ್ ಬಂದೆ. ಏಯ್ ಹೋಗಿ ಹೋಗಿ ಎಂಥವ್ರ ಜೊತೆ ಕಳ್ಸೋದು? ಇನ್ನು ಸ್ವಲ್ಪ ಹೊತ್ತು ನಾನೇನಾರು ಅವ್ರ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಗೋವಿಂದ ಗೋವಿಂದ. ಬುರ್ಕ ತಂದ್ಕೊಟ್ಟಕ ಟ್ಯಾಂಚ್ ಕಪ್ಪ. ಏನಣ್ಣ 100 ರೂಪಾಯಿ ಕಮ್ಮಿ ಇದೆ. ಒತ್ತಾರೆ ಕೊಟ್ಟನು ಬಿಡು, ಆದ್ರೂ ಬುರ್ಕ ತಂದ್ಕೊಟ್ಟ ವಿಷಯನ ಯಾರಿಗೂ ಹೇಳ್ಬೇಡ. ಬರೀ ಇದೇ ನಿಂದು. ಯಾರು ಇಲ್ಲ, ಬಿರ್ನ ಆಚೆಗೆ ಬನ್ನಿ. ಜುಮ್ಕಿ ಅಣ್ಣ, ನನ್ನ ತಮ್ಮ ಬೀಡಿ ಗಣೇಶನ ನಾ ಸ್ಯಾನೆ ಕೇಳ್ದಿ ಅಂತ ಹೇಳಿ ಈ ಕಳ್ತನನೆಲ್ಲ ಬಿಟ್ಟು ಒಳ್ಳೆಯವನಾಗ ಕೇಳಿ. ಜುಮ್ಕಿ ಅಣ್ಣ, ನೀವು ಈ ಕಳ್ತನೆಲ್ಲ ಬಿಟ್ಟು ಒಳ್ಳೆಯವನಾಗಿ. ಸೆಂಟಿಮೆಂಟ್ ಕಣ್ಣೀರೆಲ್ಲ ಬೇಕಾ? ಅವ್ನಿಗೇನಾದ್ರೂ ಬೈದ್ರೆ ಹೊಟ್ಟೆ ಒಳಗಡೆ ಗುಂಡು. ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವ್ ಈ ರೀತಿ ಕಿರ್ಚೋದ್ ನೋಡಿದ್ರೆ ಬೇರೆಯವ್ರಿಗೆ ಅನುಮಾನ ಬರಲ್ವಾ? ಸ್ವಲ್ಪ ಮೆಲ್ಲಗ್ ಮಾತಾಡಿ. ಜಾನಿ, ಅಲ್ಲಿ ನೋಡಿ ರಿಕ್ಷಾದವನು. ಏ ರಾಕಿ, ನಿಲ್ಸೋ. ಜಾನಿ ಅವ್ರ ರಾಕಿ ಅವರ? ಇವ್ರು ಯಾಕೆ ಬುರ್ಕ ಹಾಕೊಂಡಿದ್ದಾರೆ? ಮೊದ್ಲೇ ಹಾಫ್ ಮೆಂಟ್ಲು ಯಾವಾಗ ಏನಾಗುತ್ತಂತ ಯಾರು ಗೊತ್ತು? ಚಂದನವ್ರೆ, ಇವರೇ ರಾಕಿರಯ್ಯವ್ರು ಅಂತ ನಿಮ್ಗೆ ಗೊತ್ತು? ಸುಮ್ಮನೆ ರಮ್ಮೆ, ಆಗ್ಲೇ ಸಿಕ್ಕಿದ ಕಣ. ಅಡ ಕಲ್ಟಿವೇಟ್ರು ಇವರು ನಗುಮ ಅಂತ ನಮ್ಮ ಮಧುರ ಅವ್ರ ಫ್ರೆಂಡು. ನಮ್ಮ ಮಟ್ಟಿಗೆ ಉಣ್ಣಕ್ ಬಂದಿರು, ಗೊತ್ತಾಗೋಯ್ತು. ಒಂಚೂರು ಕಲಾಸಿ ಪಳ್ಳೆ ಬಸ್ ಸ್ಟ್ಯಾಂಡ್ ಬಿಟ್ಬಿಟ್ಟ. ರಾಕಿರೇ ಅವ್ರೆ, ಇದ್ ಒನ್ ಟೈಮ್ ಹೆಲ್ಪ್ ಮಾಡಿ. ಒಂಟಿ ಹೆಣ್ಣನ್ನ ಇಷ್ಟೊತ್ತಲ್ಲ ಆಚೆ ಕಳ್ಸೋದು ಕಷ್ಟ ಅಲ್ವಾ? ಹೆಲ್ಪ್ ಮಾಡ್ತೀರಾ? ಥ್ಯಾಂಕ್ ಯು. ನಗ್ಮ ಹೋಗತ್ ಕಳಿ. ಹೋಗಿ ಹೋಗಿ ಹೋಗಿ. ಬಾಯ್ ನಗ್ಮ. ಟಾಟಾ. ಊರ್ಗೋದ್ಮೇಲೆ ಫೋನ್ ಮಾಡಿ. ಅಯ್ಯ ಸಾಕು ಸುಮ್ಮನೆ ರಮ್ಮೆ, ಫೋನ್ ಬೇರೆ ಮಾಡ್ತಾರೆ. ತೊಳಗುದ್ರು ಸಾಕಲ್ಲ ಅಂತ ಕಾಯ್ತಾ ಕೂತಿದ್ದು. ಊರ್ ಬಂದ್ಮೇಲೆ ಫೋನ್ ಮಾಡಿ ಅಂತ. ಬಾವುನ್ನ ಕಿಕ್ಕು. ಮಧುರ ಅವ್ರಿಗೆ ಶಾನ ಒಟ್ಟ ಸಿಕ್ಕಾದ. ಅಲ್ವ ಮಧುರ ಅವ್ರ? ಬನ್ನಿ ಬನ್ನಿ, ಹೋಗ ಬನ್ನಿ, ಬನ್ನಿ ಬನ್ನಿ. ಎಷ್ಟು ಟೇಸ್ಟಿ ಆಗಿದೆ ಈ ಹೊಸ ರುಚಿ. ಇಂಥ ಊಟ ಮಾಡಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಪುಟ್ಮಲ್ಲಿ ಅವರೇ. ವೆಲ್ಕಮ್ ಮಧುರ ಅವರೇ. ವೆಲ್ಕಮ್ ಅಲ್ಲ, ವೆಲ್ಕಮ್. ಹಿಡಿದ್ರೆ ಚಾಡ. ಮಲ್ಲಿ ಅವರೇ, ಎಷ್ಟು ರುಚಿಯಾಗಿ ಅಡಿಗೆ ಮಾಡಿದ್ದೀರಾ. ಇಷ್ಟೊಂದು ರುಚಿಯಾಗಿ ಅಡಿಗೆ ಮಾಡಕ್ ನಾನು ಮಧುರಂಗ್ ಬರೋದೇ ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಸಾಕು ಸುಮ್ಮನೆ ರೀ ಅಣ್ಣಪ್ಪನವ್ರೆ. ಮೊನ್ನೆ ಕುಸ್ಬು ಹಲ್ವಾ ಮಾಡಿದ್ರು. ಹಲ್ವಾ ತಿಂದೇಟಿಗಳೇ ಕುಸ್ಬು ಅವರೇ ನೆನಪಾಗಿ ಶುರು ಆಗ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಅದನ್ನ ಮಾಡಿದ್ ನಾನೇ. ಮಧುರ ಅವ್ರ, ನೀವು ಯಾಕೆ ಥ್ಯಾಂಕ್ಸ್ ಕೇಳಿರಿ?
ನಾನೇ ನನ್ನ ಹೃದಯದಿಂದ ನಿಮಗೆ ಕ್ಷಮ ಕೇಳ್ತೀನಿ. 2 ಸತಿ ನಮ್ಮ ಮಟ್ಟಿಗೆ ಊಟಕ್ಕೆ ಬಂದಿರಿ, ನಿಮ್ಗೆ ಅವಮಾನ ಮಾಡಿ ಕಳಿಸ್ಬಿಟ್ಟು ನನ್ನ ಕ್ಷಮಿಸ್ಬಿಡಿ. ಗೌಡ್ರೆ ಇದ್ರಲ್ಲಿ ನಿಮ್ ತಪ್ಪೇನಿದೆ? ಆ ಕಳ್ಳ ಎಲ್ಲ ಮಾಡಿದಿರ ಅಷ್ಟೇ. ಈಗ ಊಟ ಮಾಡಿ. ಇಷ್ಟೊತ್ತು ಗಂಟೆ ಇವ ನಾವು ಹೇಳೋದನ್ನ ಏನಾದ್ರು ಕೇಳಿಸ್ಕೊಂಬಿಟ್ನಾ? ಏನು ರಾಕಿ ನಾವು ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಇವನ್ನ ನಂಬಕ್ಕಾಗಲ್ಲ, ಇರಿ ನಾ ಪರೀಕ್ಷೆ ಮಾಡ್ತೀನಿ. ಅಲ್ಲ ಕಲ್ಟಿವೇಟ್ರು, ನಾವು ನಿನ್ನ ಜೊತೆಗೆ ಒಂದು ಹೆಣ್ಣು ಕಲಿಸಿದ್ವಲ್ಲ, ಅದನ್ನ ಬಸ್ ಹತ್ತಿಸ್ತ್ಯಾ? ಆಕ್ಚುಲಿ ಅದು ಹುಡುಗಿನೇ ಅಲ್ಲ ಕಣೋ, ಅವಳಲ್ಲ ಅವನು. ಆ ಇನ್ಸ್ಪೆಕ್ಟರ್ ಬಜರಂಗಿ ಹತ್ರ ಗನ್ ಕಿತ್ಕೊಂಡು ಓಡೋಗಿದ್ನಲ್ಲ ಕಳ್ಳ, ಅವನೇ ಇವನು. ಅವನ ಹೆಸರು ಜುಮ್ಕಿ. ನಮ್ಮನ್ನೆಲ್ಲ ಸಾಯಿಸ್ತೀವಿ ಅಂತ ಹಾಕಿದ್ದ ಧಮ್ಕಿ. ಅದಕ್ಕೆ ಅವನ್ನ ಇಲ್ಲಿಂದ ನಿನ್ ಜೊತೆ ಕಳ್ಸ್ಕೊಟ್ಬಿಟ್ವಿ. ರಾಕಿರೆ ಅವರೇ, ಈ ವಿಷಯ ನಮ್ಮಲ್ಲೇ ಇರ್ಬೇಕು. ಯಾವ್ದೇ ಕಾರಣಕ್ಕೂ ಬಜರಂಗಿ ಅವ್ರಿಗೆ ಗೊತ್ತಾಗ್ಬಾರ್ದು. ಆ ಬಜರಂಗಿ ಇನ್ಸ್ಪೆಕ್ಟರ್ ಅಂತಾರ ಕಿರಾತಕರು. ಎಲ್ಲ ಮಾಡಿದೀವಿ ಅಂತ ಗೊತ್ತಾದ್ರೆ ಇನ್ಸ್ಪೆಕ್ಟ್ರು ಸ್ಯಾನೆ ಕೋಪ ಮಾಡ್ಕೋತಾರೆ. ಇವರು ರಾಕಿರ ಇವರು, ಹಂಗಾರೆ ಅವ್ರು ಯಾರ? ಇನ್ಸ್ಪೆಕ್ಟರ್ ಬಜರಂಗಿ. ಎಂತ ಅವಸ್ಥೆ ಮಾರ್ರೆ. ಯಾವ ಕಳ್ಳನ್ ನಾನು ಹಿಡಿಕಿದಿತ್ತೋ ಆ ಕಳ್ಳನ್ ನಾನೇ ಬಸ್ ಹತ್ತಿ ತಪ್ಸ್ಕೊಂಬಂಗ್ ಮಾಡ್ರಲ್ಲ.